ಎಲ್ಲ ಮಾತಾಡೋದೇನೋ ಬೇಡ, ಹೋಗ್ರಿ ಬೇಕಾದ್ರೆ ಬೇರೆ ಯೂತ್ಸು ಬೇಡ, ಏನು ಬೇಡ, ಏನು ಸಿಗಲ್ಲ, ನಾವೇನು ಬೇಡ. ಅಲ್ಲ, ವೋಟ್ ಮಾಡೋ ಉತ್ಸಾಹನೇ ಇಲ್ವಾ ಅಥವಾ ಏನು ವೋಟ್ ರೆಡಿ ಮಾಡ್ತಾ ಇಲ್ವಾ? ವೋಟ್ ಹಾಕೋದು ಬೇಡ, ಮಾಡೋದು ಬೇಡ, ಸವಸನ ಬೇಡ. ಬದಲಾವಣೆ ಆಗಲ್ಲ. ಬಡವರು ಬಡವರಾಗೆ ಇರ್ತಾರೆ, ಸಾವುಕಾರಾಗೆ ಹೋಗ್ತೀವಿ. ಈಗ ವೋಟ್ ಮಾಡಿದ್ರೆ ಅವ್ರಿಗೆ ಅಷ್ಟೇ ಅವ್ರು ಮಾಡ್ಕೊಳೋದು. ಅವ್ರ ಮನೆ ಆಯ್ತು, ಅವ್ರ ಫ್ಯಾಮಿಲಿ ಆಯ್ತು, ಅವ್ರು ಯಾರ್ಯಾರಿಗೆ ಬೇಕು ಅವ್ರು ಅಷ್ಟೇ ದುಡ್ಡು ಮಾಡ್ಕೊಂತಾರೆ. ಯಾರಿಗೂ ಬಡವರಿಗೆ ಯಾರಿಗೂ ಉತ್ತಾರೆ. ಎಲ್ಲೋ ಒಂದ್ ಎರಡು ಮನೆ ಕಟ್ಟಿಸ್ತಾರೆ, ಸುಮ್ಮನೆ ಆಗಿರೋದು. ಎಲ್ಲ ಕಡೆ ಬರಕ್ಕೂ ಆಗಲ್ಲ, ನೋಡಕ್ಕೂ ಆಗಲ್ಲ, ಮಾಡೋದು ಇಲ್ಲ. ಅದಕ್ಕೂ ಲಂಚ ಕೊಡ್ಬೇಕಲ್ಲ, ಮನೆ ಬರಬೇಕು ಅಂದ್ರೆ 10,000 20,000 ಅವ್ರು ಕೊಡೋ 2 ಲಕ್ಷ ನಾವು 20,000 ಕೊಡ್ತೀವಿ. ಸ್ನೇಹಿತರೆ, ಬಿಸಿಲಿನ ರಣಕಣದ ನಡುವೆ ಇದೀಗ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಏನು ಚುನಾವಣೆಯ ರಣಕಣ ದಿನೇ ದಿನೇ ಕ್ಷಣಕ್ಕೂ ಕಾವೇರ್ತಾ ಇರುವಂಥದ್ದು. ಬಿಜೆಪಿ ಬಹಳ ಹುಮ್ಮಸ್ಸಿನಲ್ಲಿದೆ. ಮತ್ತೆ 3ನೇ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಾಗೆ ಆಗ್ತಾರೆ ಅಂತೇಳಿ ಬಿಜೆಪಿ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅದೇ ರೀತಿ ಕಾಂಗ್ರೆಸ್ನವರು ಇಲ್ಲ, ನಮ್ಮ ಈ ಬಾರಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಹಾಗೆ ಆಗ್ತಾರೆ ಅಂತ ಹೇಳ್ತಾ ಇರುವಂಥದ್ದು. ಇವರಿಬ್ಬರನ್ನು ಹೊರತುಪಡಿಸಿ ಜನರು ಏನು ಹೇಳ್ತಾರೆ, ಈ ಬಾರಿ ಯಾರು ಪ್ರಧಾನಮಂತ್ರಿ ಆಗಬೇಕು, ಯಾರು ಆಗ್ತಾರೆ ಎನ್ನುವುದನ್ನು ಜನರ ಬಳಿ ಸ್ವತಃ ಕೇಳಿ ತಿಳ್ಕೊಳ್ಳೋಣ. ಬನ್ನಿ. ನಾವೆಲ್ಲ ಮಾತಾಡೋದೇನೋ ಬೇಡ, ಹೋಗ್ರಿ ಬೇಕಾದ್ರೆ ಬೇರೆ ಯೂತ್ಸು ಬೇಡ, ಏನು ಬೇಡ, ಅವರಿಂದ ನಮ್ಗೇನು ಸಿಗಲ್ಲ, ನಾವೇನು ಬೇಡವೇ ಬೇಡ. ಅವ್ರಿಗೆ ಅವ್ರ ಹತ್ರ ಮಾತಾಡಿ ಅವ್ರಿಗೆ TRP ಕೊಡೋಕೆ ನಮ್ಗೆ ಇಷ್ಟ ಇಲ್ಲ, ಹೋಗಿ ಓಟೇ ಮಾಡಲ್ವಾ? ಬೇಡ, ನಾವು ಓಟಿಲ್ ಇಷ್ಟೇ ಮಾಡಿಸಿಲ್ವಲ್ಲ, ಅವ್ನು ಏನಕ್ಕೆ ನಮ್ಗೆ ಬೇಡವೇ ಬೇಡ. ಅದು ಏನು ಹಿಂಗೆ ಅಂದ್ಬಿಟ್ರಿ? ಹ್ಞೂ ಅಣ್ಣ, ನಮ್ಗೆ ಯಾಕೆ ಅವರು ಯೂತ್ಸ್ ಆಗಿ ನೀವೇ ಹಿಂಗೆ ಅಂದ್ಬಿಟ್ರಿ? ಅಯ್ಯೋ ಯೂತ್ಸು ಅಂದ್ಬಿಟ್ಟೆ ಕೊಡ್ತಾ ಇರೋದೆಲ್ಲ ಕೆಲಸ. ಅಲ್ಲ, ವೋಟ್ ಮಾಡೋ ಉತ್ಸಾಹನೇ ಇಲ್ವಾ ಅಥವಾ ಏನು ವೋಟ್ ರೆಡಿ ಮಾಡ್ತಾ ಇಲ್ವಾ? ಅವ್ರಿಗೆ ವೋಟ್ ಹಾಕೋದು ಬೇಡ, ಮಾಡೋದು ಬೇಡ, ಸವಸನೂ ಬೇಡ. ನಮಗೆ ನಮ್ದು ಒಂದು ಹಳ್ಳಿ, ನಮ್ದು ಇದುವರೆಗೂ ಮನೆ ಕೊಟ್ಟಿಲ್ಲ. 5 ವರ್ಷ ಆಯ್ತು. 5 ವರ್ಷ ಆಯ್ತು. ಹಳ್ಳಿಲೆಲ್ಲ ಕೊಡ್ತಾರಲ್ಲ ಗ್ರಾಂಟ್ಸ್ ಮನೆಯಲ್ಲಿ, ಅಂದ್ರೆ ಬಡವ್ರಿಗೆ ಹಾಕೊಡ್ತಾರಲ್ಲ, ಆ ಥರ ನಮ್ಗೆ ಮನೆ ಕೊಟ್ಟಿಲ್ಲ. ನಾವು 5 ವರ್ಷದಿಂದ ಬಿಟ್ಟಿಲ್ವಲ್ಲ ಮನೆ. ದಾವಣಗೆರೆ ಹತ್ರ ಜಗಳೂರು ತಾಲೂಕು, ಅಲ್ಲೊಂದು ಹಳ್ಳಿ. ನಾವು ಅಂದರೆ ಮನೆ ಕಟ್ಸಿಲ್ಲ ಇನ್ನು, ನಾವು ಸೀಟ್ ಹಾಕ್ಕೊಂಡೇ ಇದ್ದೀವಿ. ನಾವು ಬೇರೆ ಜಾಗದಲ್ಲಿ ಇವಾಗ ಸ್ವಂತ ದುಡ್ಡಲ್ಲಿ ಕಟ್ಟಬೇಕು. ಸರ್ಕಾರದಿಂದ ಕೊಡ್ತಾರಲ್ಲ ಮನೆ, ನಮಗೆ ಬಂದಿಲ್ಲ ಅಂದರೆ ಬೇರೆಯವ್ರಿಗೆಲ್ಲ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಇಲ್ಲ ಯಾರ ಬಗ್ಗೆನ. ಮೋದಿ ಸರ್ಕಾರ ಇದ್ದಾಗೂ ಕೊಟ್ಟಿಲ್ಲ, ಇವಾಗೂ ಕೊಟ್ಟಿಲ್ಲ. ವೋಟ್ ಮಾಡ್ತೀವಿ, ಮಾಡಲೇಬೇಕು, ಮಾಡ್ತೀವಿ. ಕೊಡಲ್ಲ ಅಂದರೆ ಗೊತ್ತು ನಮಗೆ. ಯಾರು ಬಂದರೂ ಏನು ಬದಲಾವಣೆ ಆಗಲ್ಲ ಅಂತ ಗೊತ್ತು. ಯಾರು ಬಂದರೂ ಬದಲಾವಣೆ ಆಗಲ್ಲ. ಯಾರಾದ್ರೂ ಯಾರು ಏನು ಮಾಡಲ್ಲ ಅಂತ ಗೊತ್ತಾಗಿದೆ. ಏನು ಬದಲಾವಣೆ ಆಗಲ್ಲ ಅಂತ ಗೊತ್ತಿತ್ತಲ್ಲ, ಮತ್ತೇನು. ದೇವರು ಬದಲಾವಣೆ ಆಗಲ್ಲ. ಬಡವರು ಬಡವರಾಗೆ ಇರ್ತಾರೆ, ಸಾವುಕಾರಾಗೆ ಹೋಗ್ತೀವಿ. ಈಗ ವೋಟ್ ಮಾಡಿದ್ರೆ ಅವ್ರಿಗೆ ಅಷ್ಟೇ ಅವ್ರು ಮಾಡ್ಕೊಳೋದು. ಅವ್ರ ಮನೆ ಆಯ್ತು, ಅವ್ರ ಫ್ಯಾಮಿಲಿ ಆಯ್ತು, ಅವ್ರು ಯಾರ್ಯಾರಿಗೆ ಬೇಕು ಅವ್ರು ಅಷ್ಟೇ ದುಡ್ಡು ಮಾಡ್ಕೊಂತಾರೆ. ಯಾರಿಗೂ ಬಡವ್ರಿಗೆ ಯಾರಿಗೂ ಉತ್ತಾರೆ. ಎಲ್ಲೋ ಒಂದ್ 2 ಮನೆ ಕಟ್ಟಿಸ್ತಾರೆ, ಸುಮ್ಮನೆ ಆಗ್ತಾರೋದು. ಎಲ್ಲ ಕಡೆ ಅವ್ರಿಗೆ ಬರಕ್ಕೂ ಆಗಲ್ಲ, ನೋಡಕ್ಕೂ ಆಗಲ್ಲ, ಮಾಡೋದು ಇಲ್ಲ. ಅವರು ಯಾವ ಮೋದಿ ಸರ್ಕಾರ ಮಾಡಲ್ಲ, ಯಾವ ಸರ್ಕಾರನೂ ಮಾಡಲ್ಲ. ನಮ್ಮೂರ್ ಸೈಡ್ ಎಲ್ಲ ನಮ್ಮನೇನು ತೋರಿಸ್ತಾ ಇದ್ರೆ ಎಲ್ಲರೂ ಸೀಟ್ ಹಾಕೊಂಡು ಅದರಲ್ಲೇ ಇದ್ದಾರೆ. ಒಟ್ಟು ಯಾರಿಗೂ ಮನೆ ಬಂದಿಲ್ಲ. ನಾವಿನ್ನು ಬೇಸ್ಮೆಂಟ್ ಹಾಕಿ 5 ವರ್ಷ ಆಯ್ತು, ಈಗಲೂ ಮನೆ ಕೊಟ್ಟಿಲ್ಲ. ಈಗ ಗ್ರಾಮ ಪಂಚಾಯತಿಯಿಂದ ಅವ್ರು ಹಾಕ್ತಾರೆ ಅಂದ್ರೆ ಅವ್ರ ಫ್ಯಾಮಿಲಿಗೆ ಅವ್ರಿಗೆ ಅಷ್ಟೇ ಮಾಡ್ಕೊಂತಾರೆ, ಬಡವರಿಗೆ ಯಾರಿಗೂ ಮಾಡಲ್ಲ. ನಮಗೆ 5 ವರ್ಷದಿಂದ ನಾವು ಹಿಂಗೆ ಸೀಟ್ ಹಾಕೊಂಡು ಅದರಲ್ಲೇ ಇದ್ದೀವಿ. ಇದುವರೆಗಾಗೈತೆ ಬರ್ತಾರೆ, ಸರಿ ಮಾಡ್ಕೊಡ್ತೀವಿ, ಅಷ್ಟೇ ಹೋಗೋದು. ಇದುವರೆಗಾಗೈತೆ ಯಾರಿಗೂ ಮನೆ ಬಂದಿಲ್ಲ. ಎಲ್ಲರೂ ನಮ್ಮ ಹಳ್ಳಿ ಸೈಡ್ ಎಲ್ಲ ಗುಡಾರ ಹಾಕೊಂಡಾರೆ. ಏನು ಬೇರೆಯವ್ರು ಇದ್ದಂಥವ್ರು ಮಾತ್ರ ದುಡ್ಡು ಹಾಕಿ ಮನೆ ತಗೊಂತಾರೆ, ಯಾರಿಗೂ ಬಂದಿಲ್ಲ. ಅದಕ್ಕೂ ಲಂಚ ಕೊಡ್ಬೇಕಲ್ಲ, ಮನೆ ಬರಬೇಕು ಅಂದ್ರೆ. ನಾವು 10,000 20,000 ಅವ್ರು ಕೊಡೋ 2 ಲಕ್ಷಕ್ಕೆ ನಾವು 20,000 ಕೊಡ್ಬೇಕಾ? ಅವರೆಲ್ಲ ಬಂದು ಹಳ್ಳಿ ಸೈಡ್ ನೋಡಿ, ನೀವು ಹಿಂಗೆ ಇಂಟ್ರೋ ಮಾಡಬಿಟ್ಟು ಹಳ್ಳಿ ಸೈಡ್ ನೋಡಿದ್ರೇನೆ ಗೊತ್ತಾಗ್ತದೆ ಮನೆ ಹೆಂಗಿದಾವೆ ಏನು. ನಮ್ಮ ಪ್ರಕಾರ ಇವಾಗ ಸಿಚುವೇಶನ್ ಅಲ್ಲಿ ಮೋದಿ ಅವರಾದ್ರೆ ಬೆಟರ್ ಸರ್. ಯಾಕಂದ್ರೆ ಇವನ್ ಮೇಕ್ ಇನ್ ಇಂಡಿಯಾ ಆಗಿರ್ಬೋದು, ಇವನ್ ಕೇಂದ್ರ ಸರ್ಕಾರದ ಯೋಜನೆಗಳೇನಿದಾವಲ್ಲ, ಇವನ್ ಅದು ಬೆನಿಫಿಟ್ ಬರ್ತಾ ಇದೆ. ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಆಗಿರ್ಬೋದು, ಮತ್ತು ಅಲ್ಲಿಂದ ಸ್ಟಾರ್ಟ್ಅಪ್ ಉದ್ಯಮ ಆಗಿರ್ಬೋದು, ಅವಕ್ಕೆಲ್ಲ ಜಾಸ್ತಿ ಬೆನಿಫಿಟ್ ಪಡಿತಾ ಇದ್ವಿ ಇಂಡೈರೆಕ್ಟ್ಲಿ. ಅದು ಇಲ್ಲಿ ರಾಜ್ಯದಲ್ಲಿ ನೋಡ್ಬೇಕಂದ್ರೆ ಗ್ಯಾರಂಟಿ ಏನೋ ಪ್ರಯೋಜನ ಇದೆ, ಬಟ್ ಆದರೆ ಅದ್ರದ್ದು ಏನಪ್ಪ ಅಂದರೆ ಅನುಕೂಲನೂ ಇದೆ, ಅನಾನುಕೂಲನೂ ಜಾಸ್ತಿ ಇದೆ ಅದರಿಂದ. ಯಾಕಂದರೆ ಬಸ್ಸಲ್ಲಿ ಸೀಟ್ಸ್ ಇರೋದು ಸಮಸ್ಯೆ ಇದೆ. ಇವನ್ ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೋಡಿದ್ರೆ ಜಾಸ್ತಿ ಇವನ್ ಈ ಥರ ಸಿಚುವೇಶನ್ ಇಲ್ಲ. ಅಲ್ಲಿ ತುಂಬ ಕ್ರಿಟಿಕಲ್ ಇದೆ ಬಸ್ಸಿದ್ದು. ಅದೆಲ್ಲ ಸ್ವಲ್ಪ ಕ್ಲಿಯರ್ ಆದರೆ ಇಲ್ಲಿ ರಾಜ್ಯದಲ್ಲಿ ಮಾತ್ರ ಬೆಟರ್ ಕಾಂಗ್ರೆಸ್ ಇರಲಿ, ಬಟ್ ಆದರೆ ಕೇಂದ್ರದಲ್ಲಿ ಮಾತ್ರ
ಮೋದಿ ಇರ್ಬೇಕು. ಇವನ್ ರಾಹುಲ್ ಗಾಂಧಿ ಇನ್ನೂ ಮೈನರ್ ಥರ ಮಾಡ್ತಾರೆ, ಅವ್ರಿಗೆ ಹೆಂಗೆ ಪಿ ಎಮ್ ಕೊಡ್ತೀರಾ? ಇನ್ನೂ ಮೈನರ್ ಥರ ಅವ್ರ ಮೈಂಡ್ ಸೆಟ್ ಇದೆ. ಐ ಥಿಂಕ್ ಈಸ್ ನಾಟ್ ಕಂಫರ್ಟೇಬಲ್. ಮುಂದೆ ಇನ್ನೂ ಯೋಚನೆ ಇದೆ ಬೇರೆ ಇದರಲ್ಲಿ, ಬಟ್ ಆದರೆ ಇವನ್ ಮೋದಿನೇ ಇರ್ಬೇಕು ಇವಾಗ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.